ಗುರು ಬ್ರಹ್ಮ ಗುರು ವಿಷ್ಣು ಗುರು ಸಾಕ್ಷಾತ್ ಪರಬ್ರಹ್ಮ ತತ್ಮೈ ಶ್ರೀ ಗುರುವೇ ನಮಃ. ಎಲ್ಲ ಗುರುಗಳಿಗೆ ವಂದಿಸುತ್ತಾ, ಇದು ಗುರುಭವನವೇ. ಇಲ್ಲಿಯ ಎಲ್ಲ ಗುರುಗಳು, ನಿಮ್ಮ ಪಾರ್ಶ್ವಪಾಲರು, ಮುಡೀರರು, ಈ ದಿನ ನಿಮ್ಮ ಮುಂದೆ ಮಾತಾಡಲಿಕ್ಕೆ ನಾನು ಕರೆಸಿದ್ದಾರೆ. ನಾನು ಏನು ಮಾತಾಡಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಕನ್ನಡ ಮಾತಾಡ್ಬೋದಾ ಇಲ್ಲ ಹಿಂದಿ ಮಾತಾಡಬೇಕು? ಜೈ ಕನ್ನಡ. ನಾನು ನಿಮ್ಮ ವಿಡಿಯೋವನ್ನು ನೋಡಿದ್ದೀರಿ. ಒಬ್ಬ ಕ್ರೀಡಾಪಟುವಾಗಿ ಸೇನೆಯಲ್ಲಿ ಸೇವೆ ಸಲ್ಲಿಸಿ ಯುದ್ಧದಲ್ಲಿ ಭಾಗಿಯಾಗಿ ನನ್ನ ಕ್ಷೇತ್ರ ಬದಲಾವಣೆಗಾಯಿತು. ಕಲಾವಿದರಿಗೋಸ್ಕರ ದುಡಿಯುವ ಒಂದು ವೃತ್ತಿಯನ್ನು ನನ್ನದಾಗಿಸಿಕೊಂಡೆ. ಅದು ಆಕಸ್ಮಿಕವಾಗಿ. ಜೀವನದಲ್ಲಿ ಓದು ಎಷ್ಟು ಮುಖ್ಯವೋ ಹಾಗೆ ಜೀವನವು ಸಾಗಿಸುವುದು ಅಷ್ಟೇ ಮುಖ್ಯ. ವಿದ್ಯೆ ಇಲ್ಲದೆ ಹೇಗೆ ಸಾಗಿಸ್ಬೋದು, ಹಣ ಇಲ್ಲದೆ ಹೇಗೆ ಬದುಕಬಹುದು ಅದನ್ನು ಕಂಡವನು ನಾನು. ನಿಮ್ಮಲ್ಲಿ ಯಾರಾದರೂ ಕಲಾವಿದರುಗಳಿದ್ದೀರಾ? ಸಂಗೀತ, ಸಾಹಿತ್ಯ, ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನನ್ನ ಸಾಹಸ ವೃತ್ತಿಯಲ್ಲಿ ಎಲ್ಲ ಅವಿದ್ಯಾವಂತರೇ ಬಂದಿದ್ದು. ಆದರೆ ಇವತ್ತು ಅವರ ದುಡಿಮೆ ನಿಮ್ಮ ಯಾವ ವಿದ್ಯಾವಂತರಿಂದ ಕಡಿಮೆ ಏನಿಲ್ಲ. ಕಾರಣ ಇಷ್ಟೇ, ಶ್ರಮ. ತಾನು ಏನಾದರೂ ಮಾಡಬಹುದು ಅನ್ನೋ ಒಂದು ಅವಕಾಶ. ನಾನು ಆರ್ಮಿಯಿಂದ ಬಂದಾಗ ಒಬ್ಬ ಜಿಮ್ನಾಸ್ಟಿಕ್ ಪಟುವಾಗಿದ್ದೆ. ಜಿಮ್ನಾಸ್ಟಿಕ್ ಶಿಕ್ಷಕನಾಗಿ NIS ಅಲ್ಲಿ ಟ್ರೈನಿಂಗ್ ಆಯಿತು. ಆದರೆ ನನಗೆ ಕೆಲಸ ಇರಲಿಲ್ಲ ಆಗ 79ರಲ್ಲಿ. ಯಾಕೆ ಕೆಲಸ ಇರಲಿಲ್ಲ ಅಂದರೆ, ಜಿಮ್ನಾಸ್ಟಿಕ್ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಒಂದೆರಡು ತಂಡಗಳು ಮಾತ್ರ ಇತ್ತು. ನಾನು ಹಾಸನ ಮೂಲವಾದ್ದರಿಂದ ಅಲ್ಲಿ ಒಂದು ಜಿಮ್ನಾಸ್ಟಿಕ್ ತರಬೇತಿ ಕೇಂದ್ರ ಇತ್ತು. ಆ ಮಕ್ಕಳನ್ನ ರೆಡಿ ಮಾಡಿ ಒಂದು ಮಿನಿ ಒಲಿಂಪಿಕ್ ನಡೀತು. ಮಿನಿ ಒಲಿಂಪಿಕ್ಗೆ ನನ್ನ ಮಕ್ಕಳನ್ನ ಕರ್ಕೊಂಡ್ಬಂದೆ. ಆ ಮಿನಿ ಒಲಿಂಪಿಕ್ನಲ್ಲಿ ಆ ಮಕ್ಕಳು ಚಾಂಪಿಯನ್ಶಿಪ್ ತಗೊಂಡ್ರು. ಅಂದರೆ ನಾನು ಅದನ್ನು ಮಾಡ್ಬೋದು ಅಂತ. ಯಾಕೆಂದರೆ ನಾನು PT ಶಿಕ್ಷಕರು ಅಲ್ಲ, ಬೇರೆ ಶಿಕ್ಷಕರು ಅಲ್ಲ. ಆ ಸಮಯದಲ್ಲಿ ಸೇಲಮ್ಮಿನ ಮಾಡರ್ನ್ ಥಿಯೇಟರ್ಸ್ ಅಂತ ಭಾಳ ದೊಡ್ಡ ಸಂಸ್ಥೆ. ಎಂಥ ದೊಡ್ಡ ಸಂಸ್ಥೆ ಅಂದರೆ, ಅಲ್ಲಿಂದ ತಮಿಳು, ಮಲಯಾಳಂ ಚಿತ್ರಗಳೆಲ್ಲ ಮೂಡಿ ಬರ್ತಾಯಿತ್ತು. ಮಲಯಾಳಂನ ಮೊದಲ ಚಿತ್ರ ಅಲ್ಲೇ ತಯಾರಾಗಿತ್ತು. ಅಲ್ಲಿಯ ಸಾಹಸ ನಿರ್ದೇಶಕರು ಮುನಿರತ್ನಮ್ಮನವರು ನನ್ನ ಆ್ಯಕ್ಟಿವಿಟೀಸ್ ಎಲ್ಲ ನೋಡಿ, ನೀನು ಸಿನಿಮಾದಲ್ಲಿ ಕೆಲಸ ಮಾಡ್ತೀಯ? ಏನು ಕೆಲಸ ಮಾಡೋದು? ಸ್ಟಂಟ್. ನಿಮ್ಗೆ ಗೊತ್ತಾಗ್ತದೆ ಸ್ಟಂಟ್ ಅಂದರೆ ಏನು ಅಂತ? ಸ್ಟಂಟ್ ಪದದ ಅರ್ಥ ಗೊತ್ತಿದೆಯಾ ಅಂದೆ. ಸ್ಟಂಟ್ ಅಂದರೆ ಏರೋ ಹೊಡಿತಾರೆ ಬೀಳೋದು, ಏರೋ ಡೂಪ್ ಹಾಕೋದು. ನಾನು ಇಲ್ಲ, ಇವೆಲ್ಲ ನನಗೆ ಬರೋದಿಲ್ಲ, ನಾನು ಪಲ್ಟಿ ಹೊಡಿತೀನಿ, ನೀವೇನು ಬೇಕಾದ್ರೆ ಮಾಡಿಸ್ಕೋಬೋದು. ಸರಿ, ನಾವು ಹೇಳ್ಕೊಡ್ತೀವಿ ಅದು. ಆಗ ಆರಂಭವಾದ ಜೀವನ. 2 ವರ್ಷಗಳ ಕಾಲ ಸಾಹಸ ಕಲಾವಿದನಾಗಿ, ಸ್ಟಂಟ್ ಕಲಾವಿದನಾಗಿ, ಡೂಪ್ ಕಲಾವಿದನಾಗಿ ಕನ್ನಡದ ಅತ್ಯುತ್ತಮ ನಟರುಗಳಿಗೆ ನಾನು ಡೂಪ್ಲಿಕೇಟಾಗಿ ಕೆಲಸ ಮಾಡಿದೆ. 80ರ ದಶಕದಲ್ಲಿ ತಾವು ಕೇಳಿರೋದು ಪುಟ್ಟಣ್ಣ ಕಣಗಲ್. ಕೇಳಿದ್ದೀರಾ? ಪುಟ್ಟಣ್ಣ ಕಣಗಲ್ ನಮ್ಮ ಮಹಾನ್ ಡೈರೆಕ್ಟರ್ ಇದ್ದರು. ಹಿಂದಿಯಲ್ಲಿ ಜರ್ಲೈನ್ಸನ್ ಮಾಡಿದ್ರು, ಕನ್ನಡದಲ್ಲಿ ನಾಗರಾವ್. ಅವರ ಚಿತ್ರದಲ್ಲಿ ರಂಗನಾಯಕಿಯಲ್ಲಿ ನನ್ನನ್ನು ಸಾಹಸ ನಿರ್ದೇಶಕನಾಗಿ ಮಾಡಿದ್ರು. ಕನ್ನಡದ ಪ್ರಥಮ ಸಾಹಸ ನಿರ್ದೇಶಕನಾಗಿ ನಾನು ಹೊರಹೊಮ್ಮಿದೆ. ಅವರ ಕೊಟ್ಟ ಟೈಟ್ಲೇ ನನಗೆ ಹಾಸನ್ ರಘು. ಅದಕ್ಕೂ ಒಂದು ಇತಿಹಾಸ. ಆಗ ನನ್ನನ್ನು ಕೇಳಿದ್ರು, ಅವ್ರ ಎದುರುಗಡೆ ನಿಲ್ಲೋ ಧೈರ್ಯ ಯಾರಿಗೂ ಇರಲಿಲ್ಲ. ನಿನ್ನ ಹೆಸರೇನು ಅಂದರು? ರಘು. ಏನು ರಘುನಯ್ಯ ಅಂದರು. ರಘು ಅಷ್ಟೇ ಅಂದೆ. ಅಲ್ಲಪ್ಪ, ಇಲ್ಲಿ 2-3 ಜನ ಇದ್ದಾರೆ, ನೀನು ಯಾವ ರಘು ಹೇಳು. ತಿಪ್ಟು ರಘು ಇದ್ದರು, AT ರಘು ಇದ್ದರು, ಇನ್ನು ಯಾರು ಇದ್ರು.
ಯಾವ ಊರು ಅಂದರು, ಹಾಸನ ಅಂದರು. ಹಾಸನ ರಘು ಅವರು ಟೈಟ್ಲ್ ಕೊಟ್ಟರು. ಅದೇ ಹಾಸನ ರಘು ಇವತ್ತರೆಗೂ ನಿಮ್ಮ ಜೊತೆ ಇದೆ. ಅವರ ಆಶೀರ್ವಾದದಲ್ಲಿ ಬೆಳೆದೆ. 150 ಹೆಚ್ಚು ಚಿತ್ರಗಳಿಗೆ ಸಾಹಸ ನಿರ್ದೇಶಕನ ಮಾಡಿದೆ. ಅಷ್ಟು ಸುಲಭವಾಗಿರಲಿಲ್ಲ ನಮ್ಮ ಜೀವನ. ಯಾಕೆ ಅಂದರೆ ಆಗ ಸಾಹಸ ಕಲಾವಿದರು ನಮ್ಮಲ್ಲಿ ಇರಲಿಲ್ಲ. ನಮ್ಮ ಚಿತ್ರರಂಗವೇ ಇಲ್ಲಿ ಇರಲಿಲ್ಲ. ನಿಮಗೆ ಆಸಕ್ತಿ ಇದೆ ಚಿತ್ರರಂಗದ ಬಗ್ಗೆ, ಇವತ್ತೇನು ನೀವು ಸಿನಿಮಾ ನೋಡ್ತೀವಿ ಭಾಳ ಸುಂದರವಾಗಿ, ಏನು ಎಂಥದ್ದು ಹೊಸ ಚಿತ್ರ ಮಲ್ಟಿಮೀಡಿಯಾ ಎಲ್ಲ ಬಂದಿದೆ ಬೇಜಾನ್, ಒಂದೇ ಲ್ಯಾಂಗ್ವೇಜ್ 10 ಚಿತ್ರಗಳು. ಆಗ ಅವೆಲ್ಲ ಇರಲಿಲ್ಲ ನಮ್ಮ ಕಾಲದಲ್ಲಿ. ಕನ್ನಡ ಮಾಡಿದ್ರೆ ಕನ್ನಡ, ಇಂಗ್ಲೀಷ್ ಹಿಂದಿ ಮಾಡಿದ್ರೆ ತಮಿಳು ಮಾಡಿದ್ರೆ ತಮಿಳು. ಅದೇ ತಮಿಳುನಾಡಿನಲ್ಲಿ ಜಾಸ್ತಿ ಚಿತ್ರಗಳು ತಯಾರಾಗ್ತಾಯಿತ್ತು, ಕರ್ನಾಟಕದಲ್ಲಿ ತಯಾರಾಗ್ತಿರ್ಲಿಲ್ಲ. ಯಾಕೆ ಅಂದರೆ ನಮ್ಗೆ ಅನುಕೂಲ ಇರಲಿಲ್ಲ. ಇಲ್ಲಿ ಟೆಕ್ನಿಕಲ್ಸ್ ಬೆಳೆದಿರಲಿಲ್ಲ, ಟೆಕ್ನಾಲಜಿ ಬೆಳೆದಿರಲಿಲ್ಲ. ಕೆಲಸ ಮಾಡುವ ಕಾರ್ಮಿಕರಿರಲಿಲ್ಲ. ಅಂತಹ ಸಂದರ್ಭದಲ್ಲಿ ನಾನು ಸಾಹಸ ಕಲಾವಿದರು ಬಂದೆ. ಅಲ್ಲಿ ತಮಿಳುನಾಡಿನ ಸೌತ್ ಇಂಡಿಯನ್ ಚೇಂಬರು, ಸೌತ್ ಇಂಡಿಯನ್ ಡೈರೆಕ್ಟರ್ಸ್ ಅಸೋಸಿಯೇಷನ್ ಎಲ್ಲ ಭಾಳ ಡಾಮಿನೇಟ್ ಇತ್ತು ನಮ್ಮ ಮೇಲೆ. ನಮ್ಮ ಕನ್ನಡಿಗರನ್ನ ಕೆಲಸ ಮಾಡಲಿಕ್ಕೆ ಬಿಡ್ತಿರಲಿಲ್ಲ. ಆ ಸಂದರ್ಭದಲ್ಲಿ ನಾನು ಸಾಹಸ ಕಲಾವಿದನಾದಾಗ ಸಾಹಸ ಕಲಾವಿದರು ಬೇಕಲ್ಲ, ಡೈರೆಕ್ಟರ್ ಆಗಬೇಕಾದ್ರೆ ಸಾಹಸ ಕಲಾವಿದರು ಬೇಕು. ಯಾರನ್ನ ಆಯ್ಕೆ ಮಾಡೋದು? ಕೆಲಸ ಮಾಡೋರು ಯಾರು? ನೀವು ಓದಿದರೆ ಇಂಜಿನಿಯರ್ ಆಗ್ತೀರ, ಓದಿದರೆ ಡಾಕ್ಟರ್ ಆಗ್ತಾರೋ, ಏನು ಓದ್ತಾ ಇದ್ದಾರಲ್ಲ, ಪಲ್ಟಿ ಹೊಡಿಯಿರ್ಬೇಕಲ್ಲ. ಧೈರ್ಯವಾಗಿ ಎದೆಯಿಂದ ಬೀಳೋರು, ಅಲ್ಲಿಂದ ಮೇಲಿಂದ ಬೀಳೋದ್ರೆ ಬೀಳೋರ್ಬೇಕು, ಗೋಡೆ ಹೊಡಿಯಿಂದ ಹೊಡೆಯಿರ್ಬೇಕು. ಅವ್ರಿಗೆ ಟ್ರೈನಿಂಗ್ ಕೊಡೋದು ಯಾರು? ನಾವೇ ಕೊಡಬೇಕು. ಆಗ ಅವರ ಟ್ರೈನಿಂಗ್ನ ಆರಂಭಿಸಿದಾಗ ನಮಗೆ ಸಿಕ್ಕಂಥ ಕಲಾವಿದರು ಈಗ ಇದ್ದಾರೆ, ಭಾಳ ಜನ ಇದ್ದಾರೆ. ಈ ಪತ್ರಿಕೆಯಲ್ಲೂ ಬಂದಿದೆ, ಹಿಂದೂ ಪತ್ರಿಕೆಯಲ್ಲಿ 2078-79 ಬಂದಿದೆ. ಅದು ಸೋಷಿಯಲ್ ಎಲಿಮೆಂಟ್ಸ್, ಯಾರು ಸಮಾಜದಿಂದ ಬೇರೆ ಬೇರೆ ಕೆಲಸಗಳು ಮಾಡ್ತಾಯಿದ್ರು, ಅಂದರೆ ರೌಡಿಸಮ್ ಮಾಡ್ತಾಯಿದ್ರು, ಪಿಕ್ ಪಾಕೆಟ್ ಮಾಡ್ತಾಯಿದ್ರು, ಏನೋ ಒಂದು ಆಪ್ ಮಾಡ್ರು ನಮಗೆ ಸಿಕ್ಕಿದವರಲ್ಲ ಅವರೇ. ಅವ್ರ ಧೈರ್ಯ ಇತ್ತು, ಬಂಡ ಧೈರ್ಯ ಇತ್ತಲ್ಲ. ನೋಡಪ್ಪ, ನೀವು ಹೊಡೆದಾಡಿದ್ರೆ ಪೊಲೀಸ್ ಒಳಗಡೆ ಹಾಕ್ತಾರೆ, ನೀವು ಸಿನಿಮಾದಲ್ಲಿ ಕೆಲಸ ಮಾಡಿದ್ರೆ ದುಡ್ಡು ಬರ್ತದೆ, ಹೆಸರು ಬರ್ತದೆ, ನಾಳೆ ಹೀರೋನು ಆಗ್ಬೋದು. ಆಗ ಬಂದರು ಅವರೆಲ್ಲ, ವಾಲಿಬಾಲ್ ಪ್ಲೇಯರ್ ಬಂದರು, ಕಬಡ್ಡಿ ಪ್ಲೇಯರ್ಸ್ ಬಂದರು, ಏನು ಕೆಲಸ ಇಲ್ಲದೆಲ್ಲ ಬಂದರು. ಅದ್ಭುತವಾಗಿ ಯೂನಿಯನ್ ಕಟ್ಟಿದೆ. 83ರಲ್ಲಿ ಆ ಯೂನಿಯನ್ ಬೆಳೀತು. ಪುಟ್ಟಣ್ಣ ಕಣಗಲ್ ಇನಾಗ್ರೇಷನ್ ಮಾಡಿದ್ರು. ನಾವು ಸ್ವತಂತ್ರವಾಗಿ ಬದುಕೋದಕ್ಕೆ ಅವಕಾಶ ಆಯಿತು. ಭಾಳ ಹೊಡೆದಾಟಗಳು ನಡೀತು. ನಮಗೆ ಕನ್ನಡಿಗರಿಗೆ ಅವಕಾಶ ಕೊಡ್ತಿರಲಿಲ್ಲ ತಮಿಳುನಾಡಿನವರು. ಅವರು ಇಲ್ಲಿ ಡಾಮಿನೇಟ್ ಮಾಡೋರು. ಕಾರಣ ಏನು ಅಂದರೆ ಚಿತ್ರೀಕರಣ ಇಲ್ಲಿ ನಡೆದ್ರು, ಅಲ್ಲಿಂದ ಬರ್ತಾಯಿದ್ರು. ನಮಗೆ ಕಾಫಿ ಕೊಡೋನು ಅವನೇ, ಗಾಡಿ ಓಡಿಸೋನು ಅವನೇ. ಆಗ 86 ದಶಕದಲ್ಲಿ ಶಂಕರ್ ನಾಗು, ಅಬ್ಬಯ್ಯ ನಾಯ್ಡು, ನನ್ನ ಜೊತೆ ಡೆಲ್ವಿ ಅನ್ನೋರಿದ್ದರು, ಅಮಿತಾಬ್ ಬಚ್ಚನ್ ಮ್ಯಾನೇಜರ್ ಆಗಿದ್ದರು. ನಾವೆಲ್ಲ ಸೇರಿ ಸಂಘಟನೆ ಮಾಡಿ ಒಕ್ಕೂಟವನ್ನು ಕಟ್ಟಿದು, ಕಾರ್ಮಿಕರ ಒಕ್ಕೂಟ, ಸಾಹಸ ಕಲಾವಿದರ ಒಕ್ಕೂಟ ಅದ್ಭುತವಾಗಿ ಬೆಳೀತು. ಆಗಲೇ 22 ಯೂನಿಯನ್ಗಳನ್ನ ನಾವು ಕೊಡ್ದು. ಕಾಸ್ಟ್ಯೂಮ್ ಮೇಕಿಂಗ್, ಮೇಕಪ್, ಈ ಥರ ಭಾಳ ವರ್ಗ ಇದೆ ಅದರಲ್ಲಿ. ನೀವು ಪರ್ಫಾರ್ಮಿಂಗ್ ಆರ್ಟ್ಸಿಗೆ ಹೋದರೆ ಗೊತ್ತಾಗ್ತದೆ, ಒಂದು ನಾಟಕದಲ್ಲಿ ಏನೇ ಇರ್ತದೆ ಅದಕ್ಕಿಂತ ಹೆಚ್ಚು ಜವಾಬ್ದಾರಿ ಇರ್ತದೆ. ಈಗ ಅದು ಭಾಳ ಅದ್ಭುತವಾಗಿ ಭಾಳ ದೊಡ್ಡದಾಗಿ ಬೆಳೆದಿದೆ. ಈಗಾಗಲೇ 35,000ಕ್ಕೂ ಹೆಚ್ಚು ಜನ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ಬದುಕು ಭಾಳ ಸುಗಮವಾಗಿದೆ. ಆವಾಗ ನಮಗೆ ಇನ್ಶೂರೆನ್ಸ್ ಇರಲಿಲ್ಲ. ಎಲ್ಲಿಂದ ಬಿದ್ದರು, ಏಟು ಬಿದ್ದರೆ ಸತ್ತು, ಏನೋ ಹೆಚ್ಚು ಕಮ್ಮಿ ಅಂದರೆ ಭಾಳ ಜನ ತೀರೋಗಿ ಹೋಗಿದ್ದಾರೆ. ಒಂದು MG ರೋಡಲ್ಲಿ ಡಬಲ್ ಜಂಪ್ ನಡೀತು, ಕಾರ್ನಲ್ಲಿ ಕೇಳಿದ್ರು, ಡಬಲ್ ಡಕ್ಕರ್ ಮೇಲೆ ಜಂಪ್ ಮಾಡಿದಾಗ ಇಬ್ಬರು ಸ್ಪಾಟಲ್ಲಿ ಹೋಗಿದ್ದು. ಇಂಥ ಅನಾಹುತಗಳೆಲ್ಲ ಆಗ ನಡೀತಾ ಇತ್ತು. ಈಗ ಭಾಳ ಸೇಫ್ಟಿ ಇದೆ, ಟೆಕ್ನಾಲಜಿ ಭಾಳ ಚೆನ್ನಾಗಿದೆ, ಭಾಳ ಸುಂದರವಾಗಿ ಭಾಳ ಹಣವನ್ನು ಕೈ ತುಂಬ ಸಂಪಾದನೆ ಮಾಡ್ತಾರೆ, ಜೀವನ ಮಾಡ್ತಾ ಇದ್ದಾರೆ. ಅದಕ್ಕೆ ಬುನಾದಿ ಆದ ನಂತರ 86ರಲ್ಲಿ ನನಗೆ ಆ್ಯಕ್ಷನ್ ಚಿತ್ರಕ್ಕೆ ಅವಾರ್ಡ್ ಬಂತು, ಬೆಸ್ಟ್ ಆ್ಯಕ್ಷನ್ ಡೈರೆಕ್ಟರ್ ಅವಾರ್ಡ್. ಅವಾರ್ಡೇನೋ ಬಂತು. ಅವಾರ್ಡ್ ಬಂದ ಮೇಲೆ ಇನ್ನೂ ಕೆಲಸ ಇಲ್ಲ. ಕೆಲಸ ಮಾಡಬೇಕಲ್ಲ, ಬದುಕೋಕೆ ಭಾಳ ಕಷ್ಟ. ಹೊಸದಾಗಿ ಸಂಸಾರ, ಮಕ್ಕಳು ಎಲ್ಲ ಇದ್ದರು. ಆದರೆ ಬದುಕನ್ನು ಬಿಡಲಿಕ್ಕೆ ಆಗ್ತಾಯಿಲ್ಲ. ಅಂದರೆ ಚಿತ್ರರಂಗದಿಂದ ಅವರೇ ದೂರ ಮಾಡೋಕ್ಕೆ ಮುಂಚೆ ನಾನೇ ದೂರ ಆದೆ. ಆಗ ಕೈ ಹಿಡಿದಿದ್ದು ನಾಟಕ ರಂಗಭೂಮಿ. ಇಡೀ ದೇಶದಲ್ಲಿ ಯಾರಾದರೂ ಕಲಾವಿದರು
ನೀವು ಕೇಳಿರ್ಬೋದು, ನೋಡಿರ್ಬೋದು. ನಾಟಕದಿಂದ ಸಿನಿಮಾಗೆ ಬರ್ತಾರೆ. ನಾಟಕದಿಂದ ಸಿನಿಮಾಗೆ ಬಂದವರೆಲ್ಲ ಹೀರೋಗಳಾಗಿದ್ದಾರೆ. ನಾನೊಬ್ಬನೇ ಸಿನಿಮಾದಿಂದ ನಾಟಕ ಬಂದಿರೋನು. ಸಿನಿಮಾದಿಂದ ನಾಟಕಕ್ಕೆ ಹೋದಂಥ ವ್ಯಕ್ತಿ ನಾನೊಬ್ಬನೇ. ಇವತ್ತು ನಾಟಕದಿಂದ ಕಲೆ, ಜನಪದ ಕಲೆ, ಬುಡಕಟ್ಟು ಕಲೆ, ಹೀಗೆ ಬಹಳಷ್ಟು ವಿಭಾಗದಲ್ಲಿ ನಾನು ಕೆಲಸ ಮಾಡಿದ್ದೇನೆ. ಒಂದು ಮೈಲಿಗಲ್ಲಾಗಿ ಬಡ ಮಕ್ಕಳಿಗೆ, ಯಾರಿಗೆ ಕೆಲಸ ಇಲ್ಲ ಅಂಥವ್ರನ್ನ ಸ್ಟಂಟ್ ಮ್ಯಾನ್ ಆಗ್ಲಿಕ್ಕೆ ಭಾಳ ಈಸಿ. ಧೈರ್ಯ ಇರಬೇಕು, ಗುಂಡಿಗೆ ಇರಬೇಕು. ಇವತ್ತು ಅವರಿಗೆ ಒಂದು ದಿನದ ವೇಜಸ್ 8 hours ಲೇಬರ್ ಸೆಕ್ಟ್ರಿಗೆ ಬರ್ತಾರೆ. 8 ಗಂಟೆಗೆ 10,000 ರೂಪಾಯಿ ಇದೆ ಅವರಿಗೆ ಪರ್ ಡೇ. ಯಾವ ಆಫೀಸಲ್ಲಿ ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಇದೆ? ಬಟ್ ಜೀವನ ಕಷ್ಟ ಇದೆ, ಬದುಕು ಭಾಳ ಕಷ್ಟ ಇದೆ. ಅಷ್ಟು ಸುಲಭವಾಗಿ ಸ್ಟಂಟ್ ಮಾಡಲಿಕ್ಕೆ ಆಗೋದಿಲ್ಲ. ಅವನು ನಿಜವಾಗ್ಲೂ ಕಲ್ತಿರಬೇಕು. ಹೀರೋಗಳು ಕಲಿದಿದ್ರು ಸ್ಟಂಟ್ ಮ್ಯಾನ್ ಭಾಳ ಕಲ್ತಿರಬೇಕು. ಇಂಥ ಜೀವನದಿಂದ ಬಂದ ನನಗೆ ರಂಗಭೂಮಿಯಲ್ಲಿ ಅವಕಾಶ ಕೊಟ್ಟಂಥವರು ಡಾಕ್ಟರ್ ಪದ್ಮಶ್ರೀ ಬಿ ವಿ ಕಾರಂತ್ ಅವ್ರ ಜೊತೆ ಕೆಲಸ ಮಾಡಿದ್ದೆ. ಅವರು ಡೆಲ್ಲಿಯಲ್ಲಿ ತಾವು ಕೇಳಿರ್ಬೋದು, ರಾಷ್ಟ್ರೀಯ ನಾಟಕ ಶಾಲೆ, ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ, ಅಲ್ಲಿ ನನ್ನನ್ನು ವಿಸಿಟಿಂಗ್ ಫ್ಯಾಕಲ್ಟಿಯಾಗಿ ಸೇರಿಸಿದ್ರು. ಅಲ್ಲಿ ಅವರಿಗೆ ಸಮರ ಕಲೆಗಳನ್ನ ಹೇಳ್ಕೊಳ್ಳುವಂಥ ಕೆಲಸ. ಭಾಳಷ್ಟು ನಾಟಕಗಳಲ್ಲಿ ಉತ್ತಮ ಪ್ರಯೋಗಗಳು ಮಾಡಿದೆ. ನನ್ನ ನಾಟಕಗಳು ಮ್ಯಾಕ್ಬೆತ್ ನಾಟಕ, ಅದರಲ್ಲಿ ತಾವು ಕೇಳಿದ್ದು ಒಂದು ಕಿಂಗ್ ಲೇಯರ್ ಅಂತ ಬರ್ತದೆ, ಜೂಲಿಯಸ್ ಸೀಸರ್ ಅಂತ ಬರ್ತದೆ. ಭಾಳಷ್ಟು ಮ್ಯಾಕ್ಬೆತ್ ನಾಟಕಗಳಲ್ಲಿ ಫೆನ್ಸಿಂಗ್ ಅನ್ನೋದೊಂದು ಐಟಮ್ ಇದೆ. ಅಮೇರಿಕನ್ ಫೆನ್ಸಿಂಗ್ ಅಂತ ತೆಳ್ಳಿಗಿರ್ತದೆ. ಅದನ್ನು ಅವರಿಗೆ ಕಂಪಲ್ಸರಿ ಸಬ್ಜೆಕ್ಟ್. ಇದನ್ನು ನಾನು ನನ್ನ ಗುರುಗಳಾದ ಶ್ಯಾಮ್ ಸುಂದರ್ ಅಂತ ತಾವು ಕೇಳಿದ್ದೀರೋ ಇಲ್ಲೋ, ತಾವು ನೋಡಿರ್ಲಿಕ್ಕೆ ಸಾಧ್ಯ. MGRಗೆ ಗುರುಗಳವರು, MGR ರಾಮಚಂದ್ರನ್ ಅವರ 425 ಚಿತ್ರಗಳಿಗೆ ಫೈಟ್ ಮಾಸ್ಟರ್ ಆಗಿದ್ದರು. ಅವರು ಕನ್ನಡದವರು, ಆಗ ಕರ್ನಾಟಕಕ್ಕೆ ಬಂದಿದ್ದರು, ನಮ್ಮ ಸಂಸ್ಥೆ ಅಧ್ಯಕ್ಷರಾಗಿದ್ದರು. ಅವ್ರ ಜೊತೆ ಆ ಫೆನ್ಸಿಂಗನ್ನು ಕಲ್ತಿದ್ದೆ. ಆ ಫೆನ್ಸಿಂಗು ನನ್ನ ಡೆಲ್ಲಿಯ ನಾಟಕ ಶಾಲೆಗೆ ತಲುಪಿತು. ಆ ನನ್ನ ನಾಟಕಗಳೆಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರದರ್ಶನಗಳಾಯಿತು. ಬದುಕು ಹೋಗ್ತಾ ಹೋಗ್ತಾ ಆರ್ಮಿಯಲ್ಲಿ, ಸ್ಪೋರ್ಟ್ಸಲ್ಲಿ, ಸಿನಿಮಾಯಲ್ಲಿ ಮತ್ತು ನಾಟಕದಲ್ಲಿ ಅವಕಾಶ ಕರ್ನಾಟಕದಲ್ಲಿ ರಾಜ್ಯೋತ್ಸವ, ನಮ್ಮ ಕರ್ನಾಟಕ ರಾಜ್ಯದ ಕೆಲವು ಕಮಿಟಿಗಳಲ್ಲಿ ಕೆಲಸ ಮಾಡುವ ಅವಕಾಶ, ಸರ್ಕಾರಿ ಕಮಿಟಿಗಳಲ್ಲಿ, ಜಾನಪದ ಅಕಾಡೆಮಿಯಲ್ಲಿ ಮೆಂಬರ್ ಆಗಿ ಜಾನಪದ ಕ್ಷೇತ್ರದಲ್ಲಿ ಕೆಲಸ ಮಾಡಿದೆ. ಭಾಳಷ್ಟು ಕಾರ್ಯಕ್ರಮಗಳನ್ನ ರೂಪಿಸಿಕೊಂಡೆ. ಕೇಂದ್ರ ಸರ್ಕಾರದ ಯೋಜನೆಯಡಿ ಎಕ್ಸ್ಪರ್ಟ್ ಕಮಿಟಿ ಅಂತ ಹೇಳ್ತಾರೆ, ತಜ್ಞರ ಸಮಿತಿಯ ಸದಸ್ಯನಾಗಿ 10 ವರ್ಷಗಳ ಕಾಲ ಕೆಲಸ ಮಾಡಿ ಕಲಾವಿದರಿಗೆ ಸಂಭಾವನೆಗಳನ್ನು ಕೊಡುವಂಥದ್ದು, ಕಲಾವಿದರಿಗೆ ಗ್ರಾಂಟ್ಗಳನ್ನ ಕೊಡುವಂಥ ಕೆಲಸವನ್ನು ನಾನು ಮಾಡಿದೆ. ಆ ಸಮಯದಲ್ಲಿ ಅನಂತ್ ನಾಗ್ ಅವರು ಮಾನ್ಯ ಮಂತ್ರಿಗಳಾಗಿದ್ದರು, ಈಗಿಲ್ಲ ಅವರು. ಅಂದರೆ ಒಬ್ಬ ಸ್ಟಂಟ್ ಕಲಾವಿದನಾಗಿ ನನ್ನ ಅಲ್ಲಿವರೆಗೂ ಬರುವಂಥ ಅವಕಾಶಗಳು ಸಿಕ್ತು. ನನ್ನನ್ನು ನಾನು ತೊಡಗಿಸ್ಕೊಂಡೆ. ನನ್ನ ಜೊತೆ ಭಾಳಷ್ಟು ಕಲಾವಿದರು ನಾಟಕದಲ್ಲಿ ಸುಮಾರು 20-25 ವರ್ಷಗಳಲ್ಲಿ ಎಷ್ಟು ಜನ ಹೀರೋಗಳು ನನ್ನಿಂದ ರೆಡಿಯಾಗಿದ್ದಾರೋ ಗೊತ್ತಿಲ್ಲ. ಎಷ್ಟು ಜನ ಹೀರೋಗಳಿದ್ದಾರೆ. ಇವತ್ತು ಎಲ್ಲಿ ಹೋದರೂ, ಯಾವುದೇ ಕಾನ್ವಿಕೇಷನ್ಸ್ಗೆ ಹೋದರೂ ಸಿಕ್ಕಿದಾಗ ನನ್ನ ಕಾಲಿಗೆ ಬೀಳ್ತಾರೆ ಗುರುಗಳೇ ಅಂತ. ನಮಗೆ ಸಿಕ್ಕಂಥ ಫಲ ಏನು, ನಾನು ಒಂದು ಗುರುಸ್ಥಾನವನ್ನು ಪಡೆದಿದ್ದೇನೆ. ಅದು ಸುಲಭವಾಗಿ ಸಿಗೋದಿಲ್ಲ. ವಿದ್ಯಾರ್ಥಿಗಳಲ್ಲಿ ನನ್ನ ಮನವಿ ಏನು ಅಂದರೆ, ಯಾವುದೇ ಏನಾದರೂ ಶ್ರದ್ಧೆಯಿಂದ ಕಲೀರಿ. ಗುರುಗಳಲ್ಲಿ ಗುರು ಹಿರಿಯರಲ್ಲಿ ಭಕ್ತಿ ಭಾವನೆ ಇರಲಿ. ನೀವು ಇಂಜಿನಿಯರಿಂಗ್ ಆದರೂ ಓದ್ರಿ, ಡಾಕ್ಟರ್ ಆದರೂ ಓದ್ರಿ, ಗುರುನೇ. ಅವ್ರು 4 ಅಕ್ಷರ ಹೇಳ್ಕೊಟ್ಟ ಮೇಲೆ ಅವ್ರು ಗುರುನೇ. ಆ ಸ್ಥಾನ ಇರಲಿ, ಆ ಪ್ರೀತಿ ವಿಶ್ವಾಸ ಇರಲಿ. ಆ ಮರ್ಯಾದೆ ನೀವು ಕೊಟ್ಟಾಗ ನಿಮಗೆ ಆ ಮರ್ಯಾದೆ ನಿಮಗೆ ಸಿಗುತ್ತೆ. ನಾವು ಅಷ್ಟು ಸೇವೆ ಮಾಡಿ ಕಲಿತ ನಂತರ ನಾನು ಒಬ್ಬ ಸ್ಟಂಟ್ ಕಲಾವಿದನಾಗಿ ಇವತ್ತು ನಿಮ್ಮ ಮುಂದೆ ಪದ್ಮಶ್ರೀ ಒಡೆ ನಿಂತಿದ್ದೇನೆ. ಅದು ಅಷ್ಟು ಸುಲಭವಾದ ಮಾತಲ್ಲ. ನನ್ನನ್ನು ಗುರುತಿಸಿದಂಥವರಿಗೆ ನಾನು ಋಣಿ. ನಾವು ಎಲ್ಲೂ ಸಲ್ಲೋದೇ ಇಲ್ಲ, ಯಾಕಂದರೆ ನಾವು ಹೀರೋಗಳಲ್ಲ, ಪರದೆಯಿಂದ ಕೆಲಸ ಮಾಡೋರು. ಪರದೆಯಿಂದ ಕೆಲಸ ಮಾಡೋರು ಯಾರಿಗೆ ಗೊತ್ತಾಗ್ತದೆ? ನಾನು ಎಷ್ಟು ಡೂಪ್ ಮಾಡಿದ್ದೀನಿ ನಿಮ್ಗೇನು ಗೊತ್ತಾಗ್ತದೆ? ಅವರು ಹೀರೋ ಬೀಳ್ತಾನೆ, ಚಪ್ಪಾಳೆ ಹೊಡಿತೀರ, ವಿಷಲ್ ಹೊಡಿತೀರ. ಬೀಳೋನು ಒಬ್ಬ ಡೂಪ್ ಆರ್ಟಿಸ್ಟು. ಹಾಗೆ ಗುರುಸ್ಥಾನ ಭಾಳ ದೊಡ್ಡದು. ಗುರುವಾಗೋದಕ್ಕೆ ಭಾಳ ಪ್ರಯತ್ನಗಳು ಮಾಡಬೇಕು, ಭಾಳ ಸಾಧನೆಗಳನ್ನ ಮಾಡಬೇಕು. ಕೊನೆಯ ಈಗ ಒಂದು
5-6 ವರ್ಷಗಳ ಹಿಂದೆ 2000ರಲ್ಲಿ ಒಂದು ಕಲ್ಪನೆ, ನಮ್ಮ ಸಮರ ಕಲೆಗಳು ಯಾಕೆ ಶೆಂಟ್ಸ್ರು ಆರಂಭವಾಯಿತು ಅಂದರೆ ನಮ್ಮ ಜಾನಪದ ಸಮರ ಕಲೆಗಳಿದ್ದಾವೆ. ಗೊತ್ತಿದೆಯಾ? ಸಮರ ಕಲೆಗಳು ಅಂದರೆ ಮಾರ್ಷಲ್ ಆರ್ಟ್ ಅಲ್ಲ. ವಿದ್ಯಾರ್ಥಿಗಳು ಮಾತಾಡ್ತಾ ಇದ್ದಾರೆ, ನಾನು ಇಲ್ಲಿ ಮಾತಾಡ್ಬೇಕಾದ್ರೆ ನೀವು ಮಾತಾಡ್ತೀನಿ ಪ್ರಯತ್ನ. ಮಾರ್ಷಲ್ ಆರ್ಟ್ ಎಲ್ಲರಿಗೂ ಗೊತ್ತಿದೆಯಲ್ಲ, ರೆಡ್ ಬೆಲ್ಟ್, ಬ್ಲ್ಯಾಕ್ ಬೆಲ್ಟ್, ಗ್ರೀನ್ ಬೆಲ್ಟ್. ಅದು ಇಲ್ಲಿಂದ ಅಲ್ಲ, ಅದು ಅಲ್ಲಿಂದ ಬಂದಿರೋದು, ನಮ್ಮದೇ. ಕೇರಳದ ಕಲರಿ, ತಾಂಗ್ತಾ, ಗತ್ಕಾ ನಮ್ಮ ರಾಷ್ಟ್ರದ ಅದ್ಭುತ ಕಲೆಗಳು. ಇವೆಲ್ಲ ಹೊರ ದೇಶಕ್ಕೆ ಹೋಗಿ ಅಲ್ಲಿಂದ ನ್ಯೂ ಬಾಟಲ್ ಓಲ್ಡ್ ವೈನ್ ಅಂತ ಹೇಳ್ತಾರಲ್ಲ, ಆ ರೀತಿ ಬಂದಂಥವು. ಆದರೆ ನಮ್ಮ ಸಂಸ್ಕೃತಿಯ ಸಮರ ಕಲೆಗಳಿಗೆ ಸ್ಥಾನ ಇಲ್ಲ. ಅದನ್ನು ಬೆಳೆಸ